ಹೋಗ್ತಿರೋದು ನಮ್ಮ ತೋಟ ಕಳೆದ ನಂತರ ಒಂದು ಅಜ್ಜಿ ಮನೆ ಸಿಗುತ್ತೆ ಅಂಡ್ ಅವ್ರ ಪ್ರೀತಿಯಿಂದ ತುಂಬಾ ಸರ್ತಿ ಮನೆಗೆ ಬನ್ನಿ ಅಂತ ಕರಿತಿದ್ರು. ಸೊ ನಾನು ಈ ಸರ್ತಿ ಅಜ್ಜಿ ಮನೆಗೆ ಬಂದಾಗ ಮಕ್ಳಿಗೆ ಕೂಡ ರಜೆ ಇದೆ, ಹಾಗಾಗಿ ನಾನೀಗ ಆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇನೆ. ಆ್ಯಂಡ್ ಅವರು ನಮ್ಮ ಸಂಬಂಧದಲ್ಲಿ ಅಜ್ಜಿ ಅಲ್ದಿದ್ರು ಕೂಡ ನಮಗೆ ಸಣ್ಣದಿರುವಾಗ ನಮ್ಮನ್ನು ತುಂಬ ಪ್ರೀತಿ ಕೊಟ್ಟು ನಮಗೆಲ್ಲ ಇಲ್ಲಿರುವ ಮಕ್ಕಳಿಗೆ ಕೂಡ ಅಷ್ಟೇ ಕೈ ತುಂಬ ಅಂದರೆ 20 ರೂಪಾಯಿ 30 ರೂಪಾಯಿ ದುಡ್ಡೆಲ್ಲ ಕೊಟ್ಟು ಮಕ್ಕಳ ತಿಂಡಿ ಅಂತ ಕಳಿಸ್ತಿದ್ರು. ಸೊ ಅವ್ರಿಗೆ ಕೂಡ ಅವ್ರ ಮೇಲೆ ಭಾರಿ ಪ್ರೀತಿ ಇದೆ, ಹಾಗಾಗಿ ಅವ್ರನ್ನ ನೋಡ್ಲಿಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅವರ ಮನೆಯಲ್ಲಿ ಬರೀ ಗಂಡ ಹೆಂಡತಿ ಅಂದರೆ ಅಜ್ಜಿ ಅಷ್ಟೇ ಇರೋದು, ಮತ್ತು ಯಾರೂ ಇಲ್ಲ ಅಲ್ಲಿ. ಸೊ ಹಾಗಾಗಿ ಹೋಗೋಣ, ಮಾತಾಡಿಸಿ ಬರೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಈಗ ಅಜ್ಜಿ ಮನೆ ದಾರಿ ಯಾರಿಗೆ ಗೊತ್ತು? ಇಲ್ಲ, ರೆಡ್ ಹ್ಯಾಂಡ್ ಅಲ್ಲಿ ಹೋಗಿ ದಾರಿ ಉಂಟು. ಹೋಗೋಣ. ಇಲ್ಲಿ ದಾರಿ ಇಲ್ಲ, ಇಲ್ಲಿ ಮೆಟ್ಲು ಕಾಣ್ತದೆ. ಬಲ್ಲೆಲ್ಲಿ ಹೋಗ್ತಾನೆ. ಬೀಳ್ಬೇಡ ಮಾರೆ, ಮೊಬೈಲ್ ಎಲ್ಲ ಬಿದ್ದತ್ತು. ಓ ಇಂಚೆ ಇಲ್ಲೇ ಸಾದಿ ಅವೇ ಇಲ್ಲ ದುಂಬ ಬರ್ಬಲ್ಲ ಇಂಚನೆ ದುಂಬ ಸಾದಿ ಇಜ್ಜಿತ್ತೆ ತೋಟದ ಬರಿಯರೆ ಸಾಧಿತ್ತು ಅಂದು ಸಾಧಿತ್ತೆಲ್ಲ ಉಂಟು ಜನಗಳು ಪೋಂದೆ ಬೊಕ ಪೂ ಮಸ್ತ್ ನೀರಿತ್ತು ನಾ ಬಗ ನೀರು ಉಳ್ಳೇರ ದೊಡ್ಡ ಉಳ್ಳರು ಮರಣ ಗೊರಂಕೆರೆ ಬಿಡ್ರೆ ಬುಡಿಯಾರನ್ನ ಗಡ ಬರಂದಿ ಸಮ್ಮಾನ್ ಬುಟ್ಟ ಬಂಡೇರು ಕುಡಲ ಬನ್ನ ಬರ್ಪೆ ಜೋಗ್ಲೆ ರಾಜಪ್ಪನ ಬಂದಿತ್ತು ಅಂಚೆ ಒಂದು ನಿಕ್ಲಾ ತೋಟನಾ ಒಂದು ಹರಿಶನ ಮಗೆ ಒಂದು ರಡ್ಡ್ ಒಂದು ಉಮೇಶನ ಹಾ ಯಾನ್ ಹರಿಣಿನ ಒಂದು ಮಿತ್ತಿಲ್ಲದ ಗಣೇಶರ್ನ ಅದು ಏನಿತ ಒಳ್ಳೆ ಬೋಬುಜಿ ಅತ್ತ ಅಂದು ಗೊತ್ತಾಬುಜಿ ಜೋಗಲಿನ ಗೊತ್ತಾಬುಜಿ ಅದೇ ಒಳ್ಳೆ ಬೋಬುಜಿ ಕರ್ತ ಬೋಡ ನೆಟೆ ಒಬ್ಬ ಸಾಧಿಂಚುಂಡು ಬಜ್ಜಿ ನಿಂಚೆ ಒಬ್ಬ ಇದು ಬರ್ಬಾರ ಲೇಟಾ ಬರ್ಬ ಈಗ ನಾನು ದಾರಿ ಕೇಳಿದ್ದು ವ್ಯಕ್ತಿ ಯಾರಂತ ಹೇಳಿದ್ರೆ ನಾವೀಗ ನೋಡ್ಲಿಕ್ಕೆ ಹೋಗ್ತಿರುವ ಅಜ್ಜಿಯ ಹಸ್ಬೆಂಡ್ ಅವರು. ಸೊ ನಮಗೆ ದೂರದಿಂದ ಗೊತ್ತಾಗಿಲ್ಲ, ನಾನು ಸಣ್ಣದಿರುವಾಗ ನೋಡಿದ್ದಲ್ಲ. ಆ್ಯಂಡ್ ಆವಾಗ ಅವ್ರಿಗೆ ನಡೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಈಗ ಹುಷಾರಾಗಿದ್ದಾರೆ. ಸೊ ಈಗ ಅವ್ರ ಮನೆ ಮುಂದೆ ಇದ್ದೇವೆ ನಾವು, ಬನ್ನಿ ಹೋಗುವ. ಆ್ಯಂಡ್ ಅಜ್ಜಿದ ರಿಯಾಕ್ಷನ್ ತುಂಬ ಚೆನ್ನಾಗಿರುತ್ತೆ, ಯಾಕಂತ ಹೇಳಿದರೆ ಅವರು ದಿನ ಸಿಕ್ಕಿದ್ರು ಕೂಡ ಸೇಮ್ ಎಕ್ಸ್ಪ್ರೆಷನ್ ಅವ್ರದ್ದು. ಯಾಕಂತ ಹೇಳಿದ್ರೆ ಯಾವತ್ತೂ ನೋಡಿದ ಎಕ್ಸ್ಪ್ರೆಷನ್ ಅವ್ರದ್ದು, ತುಂಬ ಖುಷಿಯಾಗುತ್ತೆ ಮಕ್ಕಳನ್ನ ಕಂಡ್ರೆ. ಸೊ ಬನ್ನಿ ಮನೆ ಮುಂದೆ ಇದ್ದೀವಿ, ಮಾತಾಡ್ಕೊಂಬೋಣ. ಏರೊಂದು ದಾನೆ ಪನೋಡು ಪಂದು ಮಸ್ತ್ ವರ್ಷ ಬರ್ಪೆ ಅಂದು ನಾಯಿ ಉಂಡು ಜೋಗ್ಲು ಬೋಡಿ ಬೇರು ನಮ್ಮ ನಮ್ಮ ಟಾವಿ ಲೆಕ್ಕನೆ ಜೋಗ ಮಾತ್ರ ನಾಯಿ ಬಲ್ತಿನ ಅದನ್ನ ಹೆಚ್ಚಿನದು ಎಣ್ಣೆ ಒಳ್ಳೆ ಎಣ್ಣೆ ಪಟ್ಟು ಬಾರೆ ಅಂಚೆ ಬತ್ತನ ನೆಂಪಂಡು ಕೋಡೆ ಪಂಡ್ಯಾನ ಎಲ್ಲ ಪೂರ ರಜೆ ಆಯ್ತಾ ದೊಡ್ಡ ನಡೆ ಪೋಯಿ ಉಂಡೆ ಪೂರ ಓಕೆ ಅಂಡು ಅಜ್ಜರಿ ಬೇಲಂತಲ್ಲ ವಿಶೇಷಡು ಅದೊಂದು ಒಡ್ಡೆ ಕುಂಟ ಅಲ್ಲೋಲಿ ಎಷ್ಟು ಅತ್ತೆ ಮಲ್ಪೊಂಡಲ್ಲ ಇದ್ದಿ ದೊಡ್ಡ ನೀರು ಕೊಂಡಲ್ಲ ಯಾರು ಅಂದು ಸೆಕೆಂಡ್ ಪೀಸ್ ಕಂಡ ಪದಡ ಆಯಲಂತಿನ ಇಗ್ನೇಸಿ ಪದಡ ನನ 13 ಎಲ್ಲೇ 13 ಡಿಗ್ರಿ ಡಿಗ್ರಿ ಉಜಿರೆ ಹೋಗ್ನಾಗೆ ನಾನು ಮೂಲ ಕಲ್ಪನೆ ಮೂಲ ವಾಣಿದ ಕಲ್ಪ ಮಿತ್ತು ಗಿರಣ್ ಕೆರೆ ಮಿತ್ತು ಎಕ್ಸೆಲ್ ಎತ್ತ ಬಾ ಅಲ್ಲೊಂದು ಬದ್ದೆ ಒಂಚೂರು ಉಣ್ಣಿಕಾರ ವಿದ್ವತ್ ಎಕ್ಸೆಲ್ ಇರ್ಬೋದಂಡೆ ಅವ ಹಿಂಜ ಮೈ ಕೊಂಚ ಲಕ್ಷಣ ಅಂದು
ಅಲ್ಲಿ ಎದುರು ವಾಣಿ ಗೊತ್ತಾಯ್ತು ಹಾಂ ಸರಿ ಗಮ್ಮತ್ತಾದ ಗೊತ್ತಾ ಸಾಧಿಕೆ ನೇರಳ ಗೊತ್ತುಂಡ ಹೆಂಗ ದೂರಡ ಗೊತ್ತಾ ಇದೆ ಅಜ್ಜೇರೆಂದು ಅಜ್ಜರ ಒಂದು ಪ್ರೇಮ ದೊಡ್ಡ ನಡೆ ಸಾಧಿವಲು ದಾನ ದಾಯ ಆರಕ್ಕೆ ಬೋಡಿ ಹೆಣ್ಣು ನಿಜಾನೆ ಓಡಿ ಮುಟ್ಟವನ ಗೊತ್ತಾಯ್ನ ಗೋಪಾಲ ಅಂತ ಆರೆ ಗೊತ್ತುಂಟು ಹ್ಮ್ ತಾನು ಗೊತ್ತಿದೆ ಗುರ್ತಾಯ್ತು ಗುರ್ತಾಯ್ತು ದುಂಬುದು ಇತ್ತ ಗೊತ್ತಾಳ ಪೂರ ಪಾತ ಹಿಡಿದು ಪೂರ ಗೊತ್ತಾದ ಅಲ್ಲಿ ಒಕ್ಕ ಬಂಡೆ ಇಲ್ಲದ ಸಾದಿ ಗೊತ್ತ ನಾನು ಯಾರಿಗೆ ಹಾ ಅದಕ್ಕೆ ಬರ್ತೀರಮ್ಮ ಅಮ್ಮನಲ್ಲೇ ಐಕೆ ಬರ್ತಾರೆ ಅಲ್ಲಿ ಹಾಂ ಹಾಂ ತೊಟ್ಟಲ ಕೊಡೋದು ಕಟ್ಬಿಡ್ತೇವೆ ಪುನರ್ಪುಳಿ ಆಂಡ ಪತೊಂಬಲ್ಲಿ ಎಂದು ಓಲ್ ಕಾಯಿ ಇದ್ನಲ್ಲ ದುಂಬೆ ಇಟ್ಟ ಹಾಕೋದಂಡ ಆಯ್ತಿಕ್ ದಾಲಿದ್ದಮ್ಮ ಆಯ್ತಿದ್ದ ದೂರ ಪಾಡಬಾರ್ದು ತಿಂಡಿ ಪೇಂಟದೈತ ಉಣುಪುರಾಣಿಜ್ಜ ಹಾ ಅಭ್ಯಾಸ ಅಂತ ಅಂಚೆ ಅಂದು ಕೂರಿ ಬರ್ತೀನಿ ತೊಂದರೆ ದೊಡ್ಡ ಅಂಚೆ ಐಕತ್ತು ಬರ್ತೀನಿ ದೂರ ಬರ್ತೀನಿ ಸರಿ ಹೋಗೋಣ ಇನ್ನೊಬ್ಬ ಕೂಡಲ ಬರ್ಬೇಕಲ್ಲ ಅದೇ ಏನ್ ಎಂಕ್ಲಿ ಎಣ್ಣೆ ಅಂತ ಬರ್ತೀನ ಅಂದು ಎಂಕ್ಲದಲ್ಲ ನೋಡತ್ತಾ ದಾಯ್ ನಮಕ್ ಕೊಡು ಬರ್ತಾನ ಅದು ಹಾಳು ಆ ಚಿಕನ್ ದೊಡ್ಡ ಯಾವ ದಾದಾ ಹಾ ಅಲ್ಪ ಇದೆ ಇದು ದನದ ಹಟ್ಟಿ ಬನ್ನಿ ತೋರಿಸ್ತೀನಿ ಇದು ದನದ ಹಟ್ಟಿ ಈಗ ಅದು ಹೇಗಿದೆಯಲ್ಲ ಡಿಸೈನ್ ಅದೇ ಡಿಸೈನ್ ಮೊದಲು ಕೂಡ ಸೇಮ್ ಟು ಸೇಮ್ ಡಿಸೈನ್ ಬಟ್ ಇದು ನನ್ನ ಅಜ್ಜಿ ಮನೆಗೆ ಹೇಗಿದೆಯಲ್ಲ ಅದು ಮೊದಲು ಕೂಡ ಇದೇ ಥರದ್ದು ಮಣ್ಣಿನಲ್ಲಿ ಜಸ್ಟ್ ಅಡಿಗೊಂದು ಈ ಥರದ ಕಲ್ಲು ಆನಂತರ ಮಣ್ಣಲ್ಲಿ ಎಷ್ಟು ಗಟ್ಟಿ ಇದೆ ನೋಡಿ. ಸೊ ಈ ಥರದ್ರಲ್ಲಿದ್ದ ಮನೇಲಿ ನಾವು ಎಷ್ಟೋ ವರ್ಷ ಇದ್ದು ಆನಂತರ ನಮ್ಮ ಮಾವೆಲ್ಲ ದೊಡ್ಡದಾದ ಹಾಗೆ ಬೆಳೀತಿದ್ದ ಹಾಗೆ ಮನೆ ಕಟ್ಟಿದ್ದು. ಸೊ ಇದು ಈಗ ದನ ಇಲ್ಲ ಆ್ಯಂಡ್ ಇದು ಬಿದ್ದೋಗಿದೆ. ಸೊ ಇಷ್ಟು ಸ್ಟ್ರಾಂಗ್ ಇರುತ್ತೆ ಇಲ್ಲಿ ಮನೆಗಳು ನೋಡಿ. ಇಲ್ಲಿ ಇಲ್ಲಿದೆಯಲ್ಲ ನೋಡಿ, ಇದು ಕೂಡ ಅಷ್ಟೇ ಆ ಥರದ ಮಣ್ಣು ಕಲ್ಲೇ ಕಟ್ಟಿರುವಂಥ ಮನೆ ಇದು. ಸೊ ಬನ್ನಿ ಇವಾಗ ಹೋಗೋಣ, ಸೆಕೆ ಜಾಸ್ತಿ ಇದೆ. ಮನೆ ಹೋಗಲ್ಲ ಆ ಕಡೆ ಎಲ್ಲಿ ಉಂಟು ಅದು ಜೇನಾ? ಓ ಸೀದು ಬರ್ತದೆ. ಜೇನು ಅಲ್ಲಿ ತುಂಬ ವಿಧ ಇದೆ ಆಯ್ತಾ. ಸೊ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಇದು ಮುಜಂಟಿ ಅಂತ ಹೇಳ್ತಾರೆ ತುಳುವಲ್ಲಿ ಇದಕ್ಕೆ. ಮಲ್ಲಕಿಲೆಂಜಿ ದೊಡ್ಡ ದೊಡ್ಡ ನೋಣ, ಆದರೆ ಕಚ್ಚಲ್ಲ ಇದು. ಬಟ್ ಇದು ತಲೆ ಒಳಗೆ ಕೂದಲೊಳಗೆಲ್ಲ ಹೊಕ್ಕಿಕೊಂಡು ತುಂಬ ಕಿರಿಕಿರಿ ಮಾಡ್ತದೆ. ಸ್ವಲ್ಪ ಜಾಸ್ತಿ ಆಯ್ತು ಈಗ. ಸೊ ಅದು ಅಲ್ಲಿದೆ ನೋಡಿ ಜೇನು. ಒಂದ್ಸರಿ ದೈದಾರ ದೊಡ್ಡ ಇಜ್ಜ ಅಂದು ಇದು ಬರ್ಬೋದಾ? ಹೋಗ ಬರ್ತೀನಿ, ಬಾಯ್. ತಡ ಮಾಡಿ ದೊಡ್ಡನಿಗೆ. ಬಾಯ್. Dikira kami poin itu karpet boleh. Ale. ಹೋಗ್ತಿದ್ದೀನಿ ಒಳಗೆ. ಇಲ್ಲಿ ನಾನು ಈ ಕಾಲು ಗೊತ್ತಲಿಲ್ಲ, ಇದು ಈ ಕಾಲು ಬಿಟ್ಟಿದ್ದೀನಿ ಅಷ್ಟೇ. ನೋಡಿ ಗೈಸ್, ಈಗ ನೀವು ನೋಡ್ತಿರೋ ಮನೆ ನನ್ನ ಅಪ್ಪನ ತಂಗಿಯ ಮನೆ. ಅಂದರೆ ನನ್ನ ಅಪ್ಪನ ತಂಗಿಯನ್ನು ಮದುವೆ ಮಾಡಿಕೊಟ್ಟ ಮನೆ ಇದು. ಸೊ ಅವ್ರಿಗೆ ಇಲ್ಲೇ ಮೇಲ್ಗಡೆ ಒಂದು ಹೊಸ ಮನೆ ಮಾಡಿದ್ದಾರೆ. ಅಲ್ಲಿಗೆ ಹೋದ ನಂತರ ಇಲ್ಲಿ ಬರೋದು ಕಡಿಮೆ ಆಯಿತು.
ಸೊ ಮಳೆ ಅದು ಇದಕ್ಕೆ ಸಮಸ್ಯೆಗೆಲ್ಲ ಮನೆ ಬಿದ್ದೋಗಿದೆ. ಬಟ್ ಅವ್ರು ಹೋಗಿರೋ ಟೈಮ್ ತುಂಬ ಸೂಪರ್ ಆಗಿತ್ತು. ಯಾಕಂತ ಹೇಳಿದರೆ ಇದು ಬೀಳಲಿಕ್ಕಾದಾಗ ಅಲ್ಲಿ ಒಂದು ಮನೆ ಮಾಡಲಿ ಸೇಫಾಗಿ ಇದ್ದಾರೆ. ನನ್ನ ಅತ್ತೆ ಮಾವ ಮಕ್ಕಳು ಅಂದರೆ ನನ್ನ ಅಕ್ಕನವರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಸೊ ಈ ಮನೆ ಈ ಜಾಗ ಅವ್ರದ್ದೇ. ಬಟ್ ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲದಿರೋ ಕಾರಣ ಇದು ಬಿದ್ದೋಗಿದೆ. ಆ್ಯಂಡ್ ಈ ತೋಟ ಎಲ್ಲ ಕೂಡ ಅವ್ರದ್ದು, ನೋಡ್ತಿರೋದೆಲ್ಲ ಅವ್ರದ್ದು. ಸೊ ತುಂಬ ನೆನಪುಗಳಿದೆ ಈ ಜಾಗದಲ್ಲೂ ಕೂಡ. ಇಲ್ಲಿ ಕೂತ್ಕೊಂಡಿದ್ದು, ಇಲ್ಲಿ ನಾಯಿ ಕಟ್ಟಿ ಆಗ್ತಾಯಿದ್ರು, ಒಳಗಡೆ ಒಂದು ಕೋಣೆ, ಮೊಬೈಲಲ್ಲಿ ಫಿಲಮ್ ನೋಡ್ತಾ ಇದ್ವಿ, ಟಿ ವಿಲಿ ಇರಲಿಲ್ಲ ಇಲ್ಲಿ ಆಗ. ಇವಾಗಿದೆ ಅಲ್ಲಿ ಹೊಸ ಮನೇಲಿದೆ. ಬಟ್ ಇಲ್ಲಿ ಕೂತ್ಕೊಂಡು ರೇಡಿಯೋ ಕೇಳ್ತಿದ್ದು, ಇಲ್ಲಿ ಅಜ್ಜನ ಫೋಟೋ ಇತ್ತು, ಇಲ್ಲಿ ದೇವ್ರ ಫೋಟೋ ಇತ್ತು, ಅತ್ತೆ ಬರ್ತಿದ್ರು, ಮೊಟ್ಟೆ ಗಿಟ್ಟೆಲ್ಲ ತರ್ತಿದ್ರು, ಒಳ್ಳೆ ಊಟ ಆಗ್ತಿತ್ತು, ಮಾವ ಕೂಡ ಅಷ್ಟೇ ಖುಷಿ ಆಗ್ತಿತ್ತು. ಬಟ್ ಇವಾಗ ಮೇಲಿದ್ದಾರೆ, ಹೋಗ್ತೀವಿ ನಾವು ಅಲ್ಲಿ ಕೂಡ. ಸೊ ಇವಾಗ ಈ ಮನೆ ಹೀಗಿದೆ. ಹಾಗಾದರೆ ಅತ್ತೆ ಮನೆ ಈಗ ಹೇಗಿದೆ ನೋಡ್ಕೊಂಬೋಣ ಬನ್ನಿ. ಆ್ಯಂಡ್ ಅಲ್ಲಿ ಅತ್ತೆ ಇದ್ದಾರೋ ಗೊತ್ತಿಲ್ಲ, ಅಂದರೆ ನನ್ನ ಅಪ್ಪನ ತಂಗಿ ಕೆಲಸಕ್ಕೆ ಹೋಗಿರ್ಬೋದು. ಬಟ್ ಮಾಮ ಮನೇಲಿ ಇರ್ತಾರೆ, ನೋಡೋಣ ಬನ್ನಿ ಹೇಗಿದೆ ಅಂತ. ಇಲ್ಲೇ ದಾರಿ ಇದೆ, ಬಟ್ ಅದು ಶಿಥಿಲಗೊಂಡಿದೆ, ಆ ದಾರಿ ಸರಿ ಇಲ್ಲ. ಸೊ ಬೇರೆ ದಾರಿ ಇದೆ, ಅದ್ರಲ್ಲಿ ಹೋಗೋಣ ಬನ್ನಿ. ಮರ ಬ್ಲಾಕ್ ಆಗಿದೆಯಾ? ಸಾರಿ, ಮರ ಬ್ಲಾಕ್ ಆಗಿದೆಯಾ? ಸಾರಿ, ಮರ ಬಿದ್ದು ದಾರಿ ಬ್ಲಾಕ್ ಆಗಿದೆ. ಹೋಗೋದು ಹೇಗೆ ಅಂತ ಯೋಚನೆ ಮಾಡಿದ್ರೆ ಈ ಕಡೆ ದಾರಿ ಇದೆ, ಹೋಗ್ಬೋದು. ಇದನ್ನು ಹೇಳ್ದಾಗೋ ಶಕ್ತಿ ನಮಗಿಲ್ಲ, ನಡೆದು ನಾವು ಸೈಡಲ್ಲಿ ಹೋಗ್ತೀವಿ. ಕ್ಯಾಮರಾಮನ್ ನೆವರ್ ಡೈಸ್. ನಾವು ಸೊ ಗೈಸ್, ಹೇಗೋ ಆ ದಾರಿ ತಪ್ಪಿಸ್ಕೊಂಡು ಬಂದ್ವಿ. ಹಿಂಗೆ ಸ್ಟ್ರೈಟ್ ನಡ್ಕೊಂಡು ಹೋದರೆ ಅಲ್ಲೇ ಅತ್ತೆ ಮನೆ ಇರುವಂಥದ್ದು. ಆ್ಯಂಡ್ ಇಲ್ಲಿ ಕಾಣ್ತಿದ್ದಾರಲ್ಲ, ಇದು ಅತ್ತೆಯ ಮನೆ. ಎಸ್, ಫೈನಲಿ ಆ ಒಂದು ದೊಡ್ಡ ಬೆಟ್ಟ ಹತ್ತಿ ಬಂದಷ್ಟು ಫೀಲ್ ಆಗ್ತಿದೆ. ಇಲ್ಲಿ ಕಾಣ್ತಿದೆಯಲ್ಲ, ಇದೇ ನಮ್ಮ ಅತ್ತೆ ಮನೆ. ಓ ಅತ್ತೆ ಇಲ್ಲ. ಅಜ್ಜ, ಮಾಮ ಇದ್ದಾರೆ. ಹೋಗಲಿ, ಎಂತ ಮಾಡ್ತಿದ್ದೀರಿ? ನಾನು ನಿನ್ನೆ ಬಂದಿದ್ದು ಕೋಡಿಗೆ. ಎಂತ ಆಶಕ್ಕೆ ನಿನ್ನೆ ಬಂದಿಲ್ಲಮ್ಮ. ನಿಮ್ದು ಹಳೆ ಮನೆ ಹತ್ರ ಎಲ್ಲ ಹೋಗಿ ಬಂದದ್ದು. ಹಳೆ ಮನೆ ಹತ್ರ ಎಲ್ಲ ಹೋಗ್ಕೊಂಡು ಸುಂದರ ಹೋಗ್ಕೊಂಡು ಬನ್ನಿ. ಹಾಂ, ಅಲ್ಲಿ ಏನಿಲ್ಲ, ನೆನಪುಗಳು ಮಾತ್ರ. ಅಲ್ಲ ಮಾಮ, ಏನಿಲ್ಲ, ನೆನಪುಗಳು ಮಾತ್ರ. ಊಟ ಮಾಡಿದ್ದು ನೆಲದಲ್ಲಿ ಕೂತು, ಅಕ್ಕನ ರೊಟ್ಟಿ ಗಲಾಟೆ ಮಾಡಿದ್ದು, ನಾಯಿದು ಬೊಬ್ಬೆ, ಅಷ್ಟೇ ನೆನಪು. ದೊಡ್ಡಂದು ಬೈಗಳು, ಅಜ್ಜಂದು ಫೋಟೋ ಅಲ್ಲ, ನೋಡಿಲ್ಲ, ಅಜ್ಜಂದು ಫೋಟೋ ಇತ್ತು. ಹೌದು, ಚಾ ಎಲ್ಲ ಕುಡಿದು ಪ್ರೇಮ ದೊಡ್ಡಂದು ಮನೆಗೆ ಹೋಗಿ ಅಲ್ಲಿಂದೆಲ್ಲ ನೋಡ್ಕೊಂಡು ಬಂದಿದ್ದೀಗ. ಗೇರಾಣಿದೆ, ತೊಳಿಲಿಕ್ಕೆ ದೋಂಟಿ ಇಲ್ಲ. ಅಯ್ಯೋ, ಸರಿ. ಬಾವಲಿಂದ ನಂದು ಪೆಟ್ಟ ಅಂತ ಗೊತ್ತಾಗ್ತಿಲ್ಲ ಮಾರ. ಬಾವಲಿ. ಸೊ ಇದನ್ನು ತಿನ್ನು ಸ್ವಲ್ಪ ಡೇಂಜರು. ಯಾರ್ದು ಗ್ರಾಚಾರ ಹೇಗಿತ್ತು ಅಂತ ಹೇಳಿಕ್ಕೆ ಆಗುದಿಲ್ಲ. ಖಾಲಿ ಗೇರಣಿ ತಿಂದು ಗೌತಮ್ ಹೋದ ಅಂತ ಆಗ್ಬಾರ್ದು. ಇಂದ 2 ಕಿಲೋಮೀಟರ್ ನಡೆದಿರ್ಬೋದು ನಾವು ಇವತ್ತು. ಗೊತ್ತಾಗಲ್ಲ ನಮಗೆ ನಡೆದ್ವಿ ಅಂತ. ನನಗೆ ಯಾನು ಕೋಡ ಹೋಗ್ತೀನ. ಓಯ್, ಹಾಂ ಅಂದ್ರೆ ಕೊರೋನಾ ಮಾಮ ನಮಗೆ ಕೋವಿಡ್ ಟೈಮಲ್ಲಿ ಅವಳು ನಮ್ಮ ಅಪ್ಪನನ್ನ ಕುಮಾರ್ ಅಂತಲ್ಲ ನಮ್ಮ ಅಪ್ಪನ ಹೆಸರು, ಅವಳಿಗೆ ಹೇಳಿಕ್ಕೆ ಬರೋದಿಲ್ಲ. ಕೊರೋನಾ ಮಾಮ ಅಂತ ಹೇಳ್ತಾ ಇದ್ಲು. ಬರೋಗ ಬರ್ತೇವೆ, ಟಾಟಾ ಕಾವ್ಯ, ಬಾಯ್. ಅದು ಹೇಗೆ ಟೈಮ್ ಹೋಯ್ತು ಗೊತ್ತಿಲ್ಲ. ಇವತ್ತು ಸಂಜೆ ಆಗಿಬಿಡ್ತು. ಸೊ ನಾಳೆ ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಹಾಗಾಗಿ ಈಗ ಇಲ್ಲಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಮನೇಲಿ ಕೂಡ ಇರಬೇಕಲ್ಲ,
ಅಮ್ಮನಿಗೆ ಬೋರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈಗ ಮನೆಗೆ ಹೋಗ್ತಾ ಇದ್ದೇನೆ ಆ್ಯಂಡ್ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಈ ವ್ಲಾಗಲ್ಲಿ ನೀವು ಮೇ ಬಿ ಪಾರ್ಟ್ 2 ಥರ ನೋಡ್ತಿದ್ದೀರೋ ಅಥವಾ ಪಾರ್ಟ್ 1 ಆಗಿ ನೋಡ್ತಿರೋ ನನಗೆ ಗೊತ್ತಿಲ್ಲ. ಬಿಕಾಸ್ ಪಾರ್ಟ್ 2 ಒಂದರಲ್ಲೇ ಇರ್ಬೋದು, ಅಂದರೆ ಏನು ಗೋಸ್ಟ್ ಏನಿದೆಯಲ್ಲ ಅದು ಪಾರ್ಟ್ 1ಗೆ ಬರ್ಬೋದು, ಅಥವಾ ಈ ಒಂದು ವಿಲೇಜ್ ಟೂರ್ ಏನು ಮಾಡಿದ್ವಲ್ಲ ಅದನ್ನು ಪಾರ್ಟ್ 2ಗೆ ಬರುತ್ತೇನೋ ಗೊತ್ತಿಲ್ಲ. ಬಟ್ ಹೇಗೆ ಬಂದರೂ ಇದು ಎಂಡ್ ಆಗಿರುತ್ತೆ. ಆ್ಯಂಡ್ ಬೆಂಗಳೂರಿಗೆ ಹೋದ ನಂತರ ವೀಡಿಯೋ ಮಾಡಲಿಕ್ಕೆ ಆದರೆ ಮಾಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ಬೆಂಗಳೂರಿಂದ ಮತ್ತೆ ಊರಿಗೆ ಬರ್ತೀನಿ, ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.